ಸಿನಿಮಾ ಇಂಡಸ್ಟ್ರಿ ಹೀರೋಯಿನ್ ಆಗೋ ಆಪ್ಷನ್ ನಿಮಗೆ ಬಹಳಷ್ಟು ಬಾರಿ ಇತ್ತು. ನಿಮ್ಗೆ ಯಾವತ್ತೂ ಅನಿಸಿಲ್ವಾ, ಅಂದರೆ ಒಂದಷ್ಟು ಜನ ತುಂಬಿಕೊಳ್ಬೇಕು, ನನ್ನ ಹಾಡುಗಳಿಗೆ ಅವರು ಡ್ಯಾನ್ಸ್ ಮಾಡಬೇಕು, ನಾನು ಹೀರೋಯಿನ್ ಅಂತಲೇ ಅನ್ನಿಸ್ಕೊಳ್ತಿರ್ಬೇಕು ಅಂತ. ಎವ್ರಿಬಡಿ ಕ್ರೇವ್ ಫಾರ್ ದಟ್ ಆಪರ್ಚುನಿಟಿ. ಆ್ಯಕ್ಚುಲಿ ಯಾಕಂದ್ರೆ ನೀವು ಸಿನಿಮಾ ರಂಗಕ್ಕೆ ಇಳಿದ್ರಿ, ನಿರ್ದೇಶಕಿನೂ ಆದ್ರಿ, ನಾನೊಬ್ಬ ಸೂಪರ್ ಸ್ಟಾರ್ ಆಗಬೇಕು ಅಂತ ಯಾವಾಗಲೂ ಅನಿಸಿಲ್ವಾ ರೂಪಾಗೆ? ಆ್ಯಕ್ಚುಲಿ ಇವಾಗ ಹೇಳ್ಕೊಳ್ತಿರೋದು ಜಂಬ ಅಂತಲ್ಲ, ನಾನು ಸೂಪರ್ ಸ್ಟಾರೇ ನನ್ನ ಜೀವನದಲ್ಲಿ, ಸಮಾಜದಲ್ಲಿ, ಆಧ್ಯಾತ್ಮಿಕವಾಗಿ ನನ್ನ ಕರ್ಮಗಳನ್ನು ನಿಭಾಯಿಸೋದ್ರಲ್ಲಿ. ಅದನ್ನ ಜಂಬದಿಂದ ಅಹಮ್ಮಿಂದ ಹೇಳ್ತಿರೋದು ಅಂತಲ್ಲ. ಐ ಲೀಡ್ ಅ ಬ್ಯೂಟಿಫುಲ್ ಸಕ್ಸಸ್ಫುಲ್ ಲೈಫ್. ನನ್ನದೇ ಆದಂಥ ಸಕ್ಸಸ್ಸನ್ನು ನಾನು ಕಂಡುಕೊಂಡಿರೋದು ಬೇರೆ ಥರದಲ್ಲಿದೆ. ಈಗ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಹೋದಾಗ ಅದನ್ನೇ ಹೇಳಿದ್ರು, 100 ಜನ ಗ್ಲ್ಯಾಮರ್ ಹೀರೋಯಿನ್ಸ್ ಬರಬಹುದು, ಆದರೆ ರೂಪಂತರ ದೈವಿಕ ಕಳೆ ಇರೋಂಥವಳು ಬರಲ್ಲ. ನಾನು ಮಹಾಮಾಯೆ ಸೀರಿಯಲ್ ಮಾಡಿದ್ನಲ್ಲ, ಆವಾಗ ಅದನ್ನು ದೇವಿ ಪಾತ್ರದನ್ನು ಅದು ಹೇಳಿದ್ರು. ಸೊ ದಟ್ ಸಚ್ ಅ ಗುಡ್ ಕಾಂಪ್ಲಿಮೆಂಟ್. ಸೊ ಆ ರೀತಿಯಲ್ಲಿ ನಾನು ನನ್ನ ಜೀವನದಲ್ಲಿ ಬೇರೆ ಥರ ನಾಯಕಿಯಾಗಿ ನಾನು ಕಂಡುಕೊಂಡಿದ್ದೀನಿ. ನೀವು ಕೇಳಿದ ಪ್ರಶ್ನೆ ಹೌದು, ಎಲ್ಲ ಹುಡುಗಿರಿಗೂ ಒಂದು ವಯಸ್ಸಲ್ಲಿ ಅದು ಅನಿಸುತ್ತೆ, ನನಗೂ ಎಲ್ಲರೂ ಹಿಂಗೆ ಚಪ್ಪಾಳೆ ತಟ್ಟಬೇಕು, ಸ್ಟೇಜ್ ಮೇಲೆ ಹೋದಾಗ ಎಲ್ಲರೂ ನಾನು ಹೀರೋಯಿನ್ ಅಂತ ಅಂದ್ಬಿಟ್ಟು ಮಾಡಬೇಕು. ಹಾಂ, ಅದೇ ನನ್ನ ಮೈಂಡಲ್ಲಿ ಇದ್ದಂಥ ಬೇರೆ ಥರ. ನಾನು ಒಂದು ಸಾಹಿತಿಯಾಗಿ ಗುರುತಿಸ್ಕೋಬೇಕು, ನಾನು ಬರೀಬೇಕು, ನನ್ನ ಮಾತುಗಳು ಬೇರೆ ಥರ ಪ್ರೇರಣೆಯನ್ನು ಕೊಡಬೇಕು ಸಮಾಜಕ್ಕೆ. ಅದಕ್ಕೆ ನಾನು ಉದಾಹರಣೆಯಾಗಿರಬೇಕು. ಇವಾಗ ಮಾತಾಡೋದು ಒಂದು, ನಾನೇ ಆ ರೀತಿ ನಡ್ಕೊಳ್ದೆ ಹೋದರೆ, ಸೊ ನಾನು ಆ ರೀತಿ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿರಬೇಕು. ಸೊ ಆವಾಗೊಂದು ಗಟ್ಟಿತನ, ಗಟ್ಟಿ ವ್ಯಕ್ತಿತ್ವ, ಮತ್ತು ಯಾವುದೇ ರಂಗದಲ್ಲಿ ನನ್ನ ಬಿಸಾಕಿದ್ರು ಫಿಲಾಸಫಿನ ಕಲ್ತಿದ್ದಾಗ ನಾನು ಎಲ್ಲಿ ಬೇಕಾದ್ರೂ ಎದ್ದು ಬರ್ತೀನಿ. ಬರೀ ಚಿತ್ರರಂಗದಲ್ಲಿ ಒಬ್ಬ ನಾಯಕಿಯಾಗಿ ಗುರುತಿಸ್ಕೊಂಡ್ರೆ ನಿನ್ನ ಬೇರೆ ರಂಗಕ್ಕೆ ಬಿಸಾಕಿದ್ರೆ ನೀನೇನು ಕೆಲಸ ಮಾಡೋಕ್ಕೆ ಬರಲ್ಲ. ಆಮೇಲೆ ಅಲ್ಲಿ ಒಂದು ಶಾರ್ಟ್ ಟೈಮ್ ಇರುತ್ತೆ. ಇದೆಲ್ಲ ಯೋಚಿಸಿದೆ ನಾನು. ಇವಾಗ ನಾಯಕಿಯಾಗಿ ಬರೋದಕ್ಕೆ ಒಂದು ಶಾರ್ಟ್ ಟೈಮ್ ಇರುತ್ತೆ, ಒಂದು ಏಜ್ ಲಿಮಿಟ್ ಇರುತ್ತೆ, ಎಲ್ಲ ಇರುತ್ತೆ. ಅದೇ ನಾನೊಬ್ಬ ನಿರ್ದೇಶಕಿಯಾಗಿ ನಾನು ಬೆಳ್ಕೊಂಡು ಹೋಗೋದಕ್ಕೆ ನನಗೆ ಯಾವ ಏಜ್ ಲಿಮಿಟ್ ಇರುತ್ತೆ? ಒಂದು. ಇನ್ನೊಂದು, ನಾನಿವಾಗ ನಾಯಕಿ ನಟಿಯಾಗಿ ಹಿಂದಿ ಫಿಲ್ಮ್ ಮಾಡಿದ್ದೀನಿ, ಆಜಾದ್ ಭಾರತ್ ಅಂತ, ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ. ಶ್ರೇಯಸ್ ತಲ್ಪಡೆ ಅವರು, ಸುರೇಶ್ ಒಬೆರಾಯ್ ಅವರೆಲ್ಲ ಮಾಡ್ತಾರೆ. ನನಗೆ ನನ್ನದೇ ಆದಂಥ ಒಂದು ದೇಶಭಕ್ತಿ ಇರುವಂತಹ ಅಥವಾ ಪೇಟ್ರಿಯಾಟಿಸಮ್ ಜೊತೆಗೆ ಭಕ್ತಿ ಪ್ರಧಾನ ಚಿತ್ರಗಳು, ಆ ಥರದಲ್ಲಿ ಇವಾಗ ನಾನೇ ನಾಯಕಿ ಪ್ರಧಾನದಲ್ಲಿ ಮಾಡ್ತಾ ಇದ್ದಾಗ ದರ್ ಇಸ್ ನೋ ಏಜ್ ಲಿಮಿಟ್ ಇವನ್ ಫಾರ್ ದಟ್. ಸೊ 6ನೇ ಕ್ಲಾಸಲ್ಲೇ ಅವರು ಸೂಪರ್ ಸ್ಟಾರ್ ಆಗಿದ್ದಾರೆ ರೂಪಾಯಿಯವರು ಅವರ ಜೀವನದಲ್ಲೇ. ಸೊ ಅವರಿಗೆ ಇನ್ನೊಂದು ಸೂಪರ್ ಸ್ಟಾರ್ನ ಪದಕ ಬೇಡ ಅಂತ ಅನ್ಸುತ್ತೆ. ಜಂಬಕ್ಕೆ ಹೇಳಲಿಲ್ಲ ನಾನು, ಸುಮ್ಮನೆ ಡೆಫಿನೆಟ್ಲಿ. 6ನೇ ಕ್ಲಾಸ್ ಓದ್ತಾ ಇರೋ ಒಂದು ಹುಡುಗಿ ಮನೆಗೆ ಸಪೋರ್ಟ್ ಆಗಬೇಕು, ನಾನು ಇಂಡಿಪೆಂಡೆಂಟ್ ಆಗಬೇಕು ಅಂತ ಯೋಚನೆ ಮಾಡೋದು ಬಹಳ ಕಮ್ಮಿ ಇರುತ್ತೆ. ಬಟ್ ಯು ಪ್ರೂವ್ಡ್ ಇಟ್, ನೀವು ಅದನ್ನು ಮಾಡ್ಕೊಂಡು ಬಂದಿದ್ದೀರಾ. ಇವಾಗ್ಲೂ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಎಷ್ಟು ಸಬಲರಾಗಿರ್ಬೇಕು ಅನ್ನೋದ್ರ ಬಗ್ಗೆನೇ ಒಂದು ಡಿಸ್ಕಷನ್ ಇಲ್ಲ. ಯಾಕೆ ನಾನು ಅದವಾಗಲೇ ಹೇಳಿದೆ, ಐ ಆಮ್ ಕಟ್ಟಿಂಗ್ ದಟ್. ಯಾಕೆ ಹೇಳಿದೆ ಅಂದರೆ, ನಂತರ ಪಾಪ ಬೇರೆ ಹುಡುಗಿರು ನಾಯಕಿನೇ ಆಗಬೇಕು ಅಂತ ಆಸೆ ಇಟ್ಕೊಂಡ್ರವಳು, ಅವಳು ಹಾಗೆ ಆಗಬೇಕು ಅಂತೇನಿಲ್ಲ. ನಿಮ್ಮ ಮೈಂಡಿಂದ ತೆಗೆದು ಹಾಕಿ ಯು ಕ್ಯಾನ್ ಬಿಕಮ್ ಅ ನಾಯಕಿ ಇನ್ ಸೊಸೈಟಿ ಆ್ಯಸ್ ವೆಲ್ ಅಂತ ಅವ್ರಿಗೆ ಹೇಳೋದಕ್ಕೆ ಅದನ್ನು ನಂದು ಹೇಳಿದ್ದಷ್ಟೇ. ನಾನು ಆರ್ಥಿಕ ವಿಷಯ ಯಾಕೆ ತೆಗೆದೆ ಅಂದರೆ, ಆರ್ಥಿಕವಾಗಿ ನಾವು ಸಬಲರಾಗಿದ್ದರೆ ಎಕ್ಸಾಕ್ಟ್ಲಿ ನಮ್ಮ ಜೀವನದ ನಾಯಕರು ನಾವೇ ಆಗಿರ್ತೀವಿ. ಟ್ರೂ. ಲವ್ ಬೇಡವಾ? ಬೇಕು. ಸಂಬಂಧಗಳು ಬೇಡವಾ? ಬೇಕು. ಆದರೆ ಹಣವೂ ಅನಿವಾರ್ಯ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ನಾವು ಸದೃಢರಾಗಿದ್ದರೆ ಅದು ಕೊಡೋ ಕಾನ್ಫಿಡೆನ್ಸು, ಅದು ಕೊಡೋ ದಿಕ್ಕು ಬೇರೆ ಇರುತ್ತೆ. ನಾವು ಏನು ಮಾಡಬೇಕು ಜೀವನದಲ್ಲಿ ಅನ್ನೋದಕ್ಕೆ ಅದೊಂದು ಸ್ಫೂರ್ತಿ ತಂದು ಕೊಡುತ್ತೆ. ಆರ್ಥಿಕ ಸಬಲೀಕರಣದಿಂದ ಗೋಯಿಂಗ್ ಟು ಅ ಸೂಪರ್ ಸ್ಟಾರ್ ಸ್ಟೇಜ್ ಹೆಣ್ಣು ಮಕ್ಕಳ ಜೀವನದಲ್ಲಿ ಏನು ಅದು ಬಹಳ ಮುಖ್ಯ. ಸೂಪರ್ ಸ್ಟಾರ್ ಅದು ಇದೆಲ್ಲ ಟೈಟಲ್ ಹೌದು, ಬೇಕೇ ಬೇಕು. ಯಾಕೆ ಗೊತ್ತಾ, ಅದು ಸೆಲ್ಫ್ ಕಾನ್ಫಿಡೆನ್ಸ್ ಕೊಡುತ್ತೆ, ಮತ್ತು ನಿನಗೊಂದು ಸ್ವಂತ ಗೌರವ ಕೊಡುತ್ತೆ. ಹೈ ವ್ಯಾಲ್ಯೂಡ್ ವಿಮೆನ್ ಅಂತ ಅವಳಿಗವಳೇ ಒಂದು ಇದು ಕೊಡುತ್ತೆ. ದೇವರು ಕೂಡ ನಿಮ್ಮನ್ನು ಮೆಚ್ಕೋತಾರೆ. ಆಮೇಲೆ ನಿರಂತರವಾಗಿ ತೀವ್ರತೆಯಿಂದ ಕೆಲಸ ಮಾಡ್ತಾನೇ ಇರಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಇಲ್ಲಾಂದ್ರೆ ಎಲ್ರಿಗೂ ವಯಸ್ಸಾಗೋಗುತ್ತೆ. ನೀವು ಆಮೇಲೆ ಮಾಡ್ತೀನಿ, ನನಗೆ ಲಕ್ ಬರಲಿ, ನಾನು ಆಮೇಲೆ ಮಾಡ್ತೀನಿ ಅಂತ ಮನೇಲೇ ಕೂತ್ಕೊಂಡು ಟಿ ವಿ ನೋಡ್ತಾರೆ, ಯಾವ ಲಕ್ಕು ಮೇಲಿಂದ ಉದುರಲ್ಲ. ಕರ್ಮದಲ್ಲಿ ಶನಿ, ನೀ ಕೆಲಸ ಮಾಡ್ತಾ ಇರು, ಒಂದಿನ ಗುರು ಬಂದಾಗ ಲಕ್ ಕೊಡ್ತಾನೆ ಅಂತ ಅಸ್ಟ್ರಾಲಜಿಕಲಿ ಕೂಡ ಅದನ್ನು ಹೇಳ್ತಾರೆ. ಸೊ ನಾನು ಹುಡುಗಿರ್ಗೆ ಹೇಳೋದು ಅದನ್ನೇ, ಫಸ್ಟು ನೀವು ಫೈನಾನ್ಷಿಯಲಿ ಸೆಟ್ಲ್ ಆಗಬೇಕು ಅಂತಂದರೆ ಸೆಟಲ್ ಅನ್ನೋದು ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ದುಡ್ಡು ನಾನು ಒಂದಿನ ಎಲ್ಲ ಮಾಡ್ಕೊಂಬಿಟ್ಟೆ ಅಂದಾಗ ಹಾಸ್ಪಿಟಲ್ ಖರ್ಚು ನೀನು ಮಾಡಿ ಕೂಡಿಟ್ಟಿರೋದಕ್ಕಿಂತ ಜಾಸ್ತಿ ಬರ್ಬೋದು ಮುಂದೊಂದು ದಿನ. ನೀನು ಇನ್ಶೂರೆನ್ಸು ಮಾಡ್ಕೊಳ್ದೇ ಇರ್ಬೋದು ಒಬ್ಬ ಮನುಷ್ಯ. ಸೊ ಅವಾಗ ಹುಡುಗಿ ಅಂತಾನೆ ಅಲ್ಲ, ಹುಡುಗರಿಗೂ ಯಂಗ್ಸ್ಟರ್ಸಿಗೆ ನಾನು ಯಾವಾಗಲೂ ಏನು ಹೇಳೋದು, ಪ್ಯಾರಲಲಿ ಯು ಹ್ಯಾವ್ ಟು ವರ್ಕ್.
ನಾನು ಕೆಲವರು ಅನೇಕರು ಹೀರೋ ಆಗಬೇಕು ಅಂತ ಕೂಡ ಬಂದು ಫಿಲಮ್ ಇಂಡಸ್ಟ್ರಿಲಿ ಅಪ್ಪ ಅಮ್ಮಂದರು ಬೈತಾನೆ ಇರ್ತಾರೆ, ಯಾಕೋ ನೀನೇನು ಸಾಧನೆ ಮಾಡಲ್ಲ, ಹೀರೋ ಆಗಬೇಕು ಅಂತಲೇ ಕನಸು ಕಟ್ಕೊಂಡು ಹೋಗ್ತಿದ್ಯಾ ಅಂತ. ಇತ್ಲಾಗ ಅಪ್ಪ ಅಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಇತ್ಲಾಗ ಸಮಾಜದಲ್ಲೂ ಸಾಮಾಜಿಕ ಜವಾಬ್ದಾರಿಗಳನ್ನ ತೊಗೊಂಡ್ರಲ್ಲ, ಇತ್ಲಾಗ ತನ್ನ ವ್ಯಕ್ತಿತ್ವಕ್ಕೂ ತಾನು ದುಡ್ಕೊಂಡಿರಲ್ಲ. ಇದು ತಪ್ಪು ತಾನೆ. ಆಯಿತು ನಿನ್ನ ಕನಸಿದೆ ನೀನೊಬ್ಬ ಹೀರೋ ಆಗಬೇಕು, ಆಯಿತು ನೀನೊಬ್ಳು ಹೀರೋಯಿನ್ ಆಗಬೇಕು ಅಂತ. ಪ್ಯಾರಲಲ್ ಯು ಹ್ಯಾವ್ ಟು ಪ್ಲ್ಯಾನ್. ನೀನು ಎಜುಕೇಷನ್ನು ಬೆಳೆಸ್ಕೋಬೇಕು, ನೀನು ದುಡಿಯೋದಕ್ಕೂ ಒಂದು ಫೌಂಡೇಶನ್ನ ಹಾಕ್ಕೋಬೇಕು. ನಿಮ್ಮದೇ ಆದ ದುಡ್ಡಿದ್ದಾಗ ನೀವು ಯಾರಿಗೂ ಕೇರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಸ್ವಂತ ವಾಟ್ ಇಫ್ ನನ್ನ ಪಾಕೆಟಲ್ಲಿ 0 ಅಮೌಂಟ್ ಇದೆ, ನಾನು ಸ್ಟಾರ್ಟ್ ಹೆಂಗೆ? ನಾನು ಹೇಳ್ತೀನಿ, ಪ್ರಧಾನಮಂತ್ರಿ ಯೋಜನೆಗಳಲ್ಲಿ ಅನೇಕ ಯೋಜನೆಗಳಿದೆ. ಮನಸ್ಸಲ್ಲಿ ನಿನಗೆ ದೃಢತೆ ಮತ್ತು ಆ ಛಲ ಮತ್ತು ವಿಲ್ ಪವರ್ ಇದ್ದಾಗ ದೇವರು 10 ಬಾಗಿಲುಗಳನ್ನು ಓಪನ್ ಮಾಡಿಸ್ತಾರೆ. ನೀನು ಅವ್ರಿವ್ರ ಹತ್ರನೇ ಹೋಗಿ ಸಾಲ ಕೇಳಬೇಕು ಅನ್ನೋದಿಲ್ಲ. ನೀವು ಡಿಗ್ರಿ ಓದಿದ್ರೆ ವಿತೌಟ್ ಕೊಲಾಟ್ರಲ್ ಪ್ರಧಾನಮಂತ್ರಿ ಯೋಜನೆಗಳಲ್ಲಿ ಅನೇಕ ಯೋಜನೆಗಳಿದೆ. ಮುದ್ರಾದೊಂದೇ ಅಲ್ಲ, PMEGPY ಇದ್ದಿದೆ, 25% ಸಬ್ಸಿಡಿ ಕೊಡ್ತಾರೆ. ಅನೇಕ ಜನ ಮಹಿಳೆಯರಿಗೆ ನಾನೇ ಅಂಗಡಿಗಳನ್ನು ನಿರ್ಮಿಸ್ಕೊಟ್ಟಿದ್ದೀನಿ, ಯಾಕೆಂದರೆ ಅವ್ರ ಮಕ್ಕಳುಗಳಿಗೆ ಓದಿಸೋದಕ್ಕೆ ನೆರವಾಗಲಿ ಅಂತಂದ್ಬಿಟ್ಟು. ಮತ್ತು ಇಂಡಿಪೆಂಡೆಂಟಾಗಿ ಒಬ್ಬ ಮಹಿಳೆ ದುಡ್ಕೊಂಡ್ರೆ ಕುಟುಂಬಕ್ಕೆ ಸಪೋರ್ಟ್ ಮಾಡೋದು ಒಂದೇ ಅಂತಲ್ಲ, ಶಿ ಫೀಲ್ಸ್ ಹ್ಯಾಪಿ. ನಾನು ಯಾರ ಹತ್ರನೂ ಕೈ ಚಾಚ್ತಿಲ್ಲ ರೀ ಅಂತ. ಅದೇ ಥರ ಗಂಡು ಹುಡುಗರು ಮಾಡ್ಕೋಬೇಕು ಎಲ್ಲರೂ. ಆಮೇಲೆ ಆರ್ಥಿಕ ಸಬಲತೆ ಬಹಳ ಬಹಳ ಮುಖ್ಯ. ಯಾಕೆಂದರೆ ಕಲಿಯುಗದಲ್ಲಿದ್ದೀವಿ ನಾವು. ನಾನು ಹೇಳಿದ್ನಲ್ಲ, ಬೆಳಗ್ಗೆ ಎದ್ದಾಳಿಂದ ಹಲ್ಲುಜ್ಜೋ ಬ್ರಷಿಂದ ಹಿಡಿದು, ಫ್ಯಾನಿಂದ ಹಿಡಿದು, ನೀರಿಂದ ಹಿಡಿದು, ಬೆಡ್ಡಿಂದ ಹಿಡಿದು, ಮೈಕಿಂದ ಎಲ್ಲದಕ್ಕೂ ನಾನು ದುಡ್ಡು ಕೊಡಬೇಕಲ್ಲ. ದುಡ್ಡಿಲ್ಲದೆ ಏನೂ ವರ್ಕ್ ಆಗಲ್ಲ. ಆಮೇಲೆ ಸಾಲ ತೊಗೊಂಡು ನಾನು ಬದುಕ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಪ್ರೈಮ್ ಟೈಮಲ್ಲಿ ಎಸ್ಪೆಷಲಿ ನಾನು ತುಂಬ ಜನರನ್ನು ನೋಡಿದ್ದೀನಿ, ನಿಮ್ಮ ಪ್ರೈಮ್ ಟೈಮಲ್ಲಿ ನೀವು ದುಡ್ಕೊಳ್ಳಿಲ್ಲ ಅಂದರೆ ತುಂಬ ಜನ ಏನೋ ಸಾಧನೆ ಮಾಡ್ತೀನಿ ಅಂತ ಮನೇಲಿ ಕೂತ್ಕೋತಾರೆ, ಪಾರ್ಟಿಗಳಿಗೆ ಹೋಗ್ತಾರೆ. ಆದರೆ ಆ ಟೈಮಲ್ಲಿ ನೀವು ದುಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಮುಂದಕ್ಕೆ ಸಾಲದಲ್ಲೇ ಬದುಕಿ ಅನೇಕರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ಯು ವಿಲ್ ಗೆಟ್ ಇನ್ ಟು ಡಿಪ್ರೆಷನ್.